ಆದ್ಯ ಬಂದಿದ್ದಾಳೆ, ಜೊತೆಲಿ ಅಮ್ಮಯ್ಯನೂ ಬಂದಿದ್ದಾನೆ. ತಪ್ಪಿಸ್ಕೊಂಡು ಹೋಗಿರೋ ಆದ್ಯನ ಅಮ್ಮಯ್ಯ ಕರ್ಕೊಂಡ್ಬಂದಿರೋದಾ? ಯಾವಾಗ ಬಂದೆ ಆದ್ಯ? ಯಾವಾಗ ಬಂದೆ? ಆದ್ಯ ಹತ್ರ ನೀನು ಹೋಗಂಗಿಲ್ಲ. ಏಕೆ? ಯಾಕೆ ಅವಳ ಹತ್ರ ಹೋಗ್ಬಾರ್ದು? ಆದ್ಯ ನನ್ನವಳು, ನನ್ನವಳು, ನಾನು ಮದುವೆ ಆಗೋವಳು. ಮದ್ವೆನಾ? ಏನ್ ಕನ್ಸ್ ಕಾಣ್ತಿದ್ಯಾ? ಅವಳು ಆಲ್ರೆಡಿ ಮದ್ವೆ ಆಗಿ ಬಂದಿದ್ದಾಳೆ. ಆದ್ಯ ಮದ್ವೆ ಈ ಅಮ್ಮಯ್ಯನ ಜೊತೆ ಆಗೋಗಿದೆ. ಆದ್ಯ ಜೊತೆ ಮದುವೆ ಮಾಡ್ಕೊಬಿಟ್ಟೇನೋ? ಬಿಡ, ಮದುವೆ ಮಾಡ್ಕೊಳ್ಬಿಟ್ಟ, ಅವ್ರ ಜೊತೆ ಮದುವೆ ಮಾಡ್ಕೊಬಿಟ್ಟ. ಲೇ, ಆದ್ರಿಂದ ನನ್ನ ದೂರ ಮಾಡ್ಬಿಟ್ಟಲ್ಲ, ಲೇ, ದೂರ ಮಾಡ್ಬಿಟ್ಟಲ್ಲ. ಬೇಡ ಬೇಡ, ನೀನು ಹೋಗು ಹೋಗು ಹೋಗು, ಬೇಡ, ನಂಗೆ ಆದ್ಯ ಬೇಕು. ವಿಕಿ ಪ್ಲೀಸ್ ಸಮಾಧಾನ ಮಾಡ್ಕೋ ವಿಕಿ. ಏನು ಸಮಾಧಾನ ಮಾಡ್ಕೊಡು ಚಿಕ್ಕಿ? ಇವ್ರ ಮೋಸ ಮೋಸ ಮಾಡ್ಬಿಟ್ರು ಇವರೆಲ್ಲ ಸೇರಿ. ಆದ್ಯ ಆದ್ಯ ಚಿಕ್ಕಿ, ಆದ್ಯ. ಬಾಬಾ ಅದು ಮುಚ್ಚೋಪ ಇಡಿಯಟ್. ದ್ರೋಹ ಮಾಡಿದವರಿಗೆ ಮಾತಾಡೋ ಯೋಗ್ಯತೆ ಇರಲ್ಲ. ನಂಬಿಸಿ ಮೋಸ ಮಾಡ್ಬಿಟ್ಟಿಯಲ್ಲೋ. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನೈಸಾಗಿ ಎಲ್ರು ಬಕ್ರ ಮಾಡ್ಬಿಟ್ರಲ್ಲ. ಈ ಚಂದಕ್ಕೆ ನಾನು ಅಷ್ಟು ದೊಡ್ಡ ರೆಸಾರ್ಟ್ ಬುಕ್ ಮಾಡಿ ಇಷ್ಟೊಂದೆಲ್ಲ ಮದುವೆ ಅರೇಂಜ್ಮೆಂಟ್ಸ್ ಮಾಡ್ಬೇಕಿತ್ತ? ಥೂ ನಿನ್ ಜನ್ಮಕ್ಕೆ. ಅತ್ತೆ, ಇಲ್ಲಿ ಯಾರನ್ನು ಬಕ್ರ ಮಾಡಿಲ್ಲ. ಅಮ್ಮಯ್ಯನ್ನ ನಾನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನಾನೇ ಓಡೋಗಿದ್ದು, ಇದು ನನ್ನ ನಿರ್ಧಾರ. ಯಾಕೆ ಓಡೋದೆ ಆದ್ಯ? ನಾನೇನು ಅನ್ಯಾಯ ಮಾಡಿದ್ದೆ? ಎಲ್ರ ಮುಂದೆ ನಮಗೆ ಅವಮಾನ ಆಗೋ ಹಾಗೆ ಮಾಡಿ, ತಲೆ ತಗ್ಸೋಗಿ ಮಾಡಿ ಯಾಕೆ ಓಡೋದೆ ಹೇಳಾದ್ಯ? ಅಣ್ಣ, ಅದು ನನ್ನ ಅಮ್ಮಯ್ಯನ ಲವ್ ಮಾಡ್ತಿದ್ದ ಅಣ್ಣ. ಬಾಬಾ ನನ್ನ ಮಾತು ಕೇಳಿ ನಾನು ಆದ್ಯನ. ನೀನ್ ಮಾತಾಡ್ಬೇಡ. ಒಂದು ಮಾತು ನಿನ್ ಬಾಯಿಂದ ಬಂದ್ರೆ ಕಪಾಳಕ್ಕೆ ತಟ್ಬಿಡ್ತೀನಿ. ಈ ಕಣ್ಣು ಮುಚ್ಚಾಲೆ ಆಟ ಎಷ್ಟು ದಿನದಿಂದ ನಡೀತಾ ಇದೆಪ್ಪ? ಬನ್ನಿ ಬನ್ನಿ ಮಾಮ್, ನೋಡಿ ಇವಳು ಇದ್ದಾಳಲ್ಲ ಮಾಮ್, ಮಂಟಪದಿಂದ ಓಡೋಗಿ ಈ ಕಳ್ಳನ ಮದುವೆ ಆಗಿ ಬಂದಿದ್ದಾಳೆ ಮಾಮ್. ನನಗೆ ಆದ್ಯ ಬೇಕು ಮಾಮ್, ನನಗೆ ಆದ್ಯ ಬೇಕು ಮಾಮ್. ಆದ್ಯ ಇಲ್ಲ ಅಂದ್ರೆ ನಾನು ಇರಲ್ಲ ಮಾಮ್. ಅವ್ರ ಜೊತೆ ನನ್ನ ಮದುವೆ ಮಾಡಿಸಿ ಮಾಮ್. ಚಿಕ್ಕಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೋ ಪ್ಲೀಸ್. ಹೀಗೆ ಆಡ್ತಿದ್ರೆ ಹುಚ್ಚಾಗಿ ಹೋಗ್ತೀಯ. ಪರವಾಗಿಲ್ಲ, ನಾನು ಹುಚ್ಚ ಆದ್ರೂ ಪರವಾಗಿಲ್ಲ. ಆದ್ಯ ಹೋಗ ಅದ್ಯ ನೋಡು, ನಿಂಗೆ ಮದುವೆ ಆಗಿಲ್ಲ ಅಂತ ಅನ್ಕೊಡು. ಇವನು ಇದಾನಲ್ಲ, ನಿನ್ನ ತಲೆಲ್ಲ ಕೆಡ್ಸ್ಬಿಟ್ಟಿದ್ದಾನೆ. ಬಾ ನನಗೆ ಮದುವೆ ಆಗಿದೆ. ಇನ್ಮೇಲೆ ನೀನು ಟಾರ್ಚರ್ ಮಾಡಬೇಡ, ಸೈಲೆಂಟ್ ಆಗಿ ಸುಮ್ಮನೆ ಇದ್ಬಿಡು. ಏಯ್ ಆದ್ಯ,
ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಿಗೆ ಹಾಕಿ ಇವಾಗ ವಿಕ್ಕಿಗೆ ಆವಾಜ್ ಆಗ್ತಿದ್ಯಾ? ಅಮಯ ಅಂತ ಗಂಡಸು ಅವ್ರ ಹಿಂದೆ ನಿಂತಿದ್ದಾನಲ್ಲ, ಅದಕ್ಕೆ ಇಷ್ಟು ಧೈರ್ಯ ಬಂದ್ಬಿಡ್ತು. ಅಭಿ ಅಂತ ಅಣ್ಣ ಹಿಂದೆ ಇದ್ದಾಗ ಈ ಧೈರ್ಯ ಇರಲಿಲ್ಲ. ಯಾಕಂದ್ರೆ ಅವನ ಮೇಲೆ ನಂಬಿಕೆ ಇರಲಿಲ್ಲ. ಏನಮ್ಮ, ಇಷ್ಟೆಲ್ಲ ಆದ್ಮೇಲೂ ತಾಳಿ ಕಟ್ಟಿಸ್ಕೊಂಡು ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ, ನಿನ್ನ ಕನಿಕರನೇ ಇಲ್ವಾ? ಆದ್ಯ, ನಿಂಗೆ ಈ ತಾಳಿ ಇರೋದ್ರಿಂದ ತಾನೇ ಇಷ್ಟೊಂದು ಧೈರ್ಯ ಬಂದಿರೋದು. ಈ ತಾಳಿನೇ ಇರಲಿಲ್ಲ ಅಂದರೆ ಕಿತ್ಬಿಡ್ಲಾ? ಹಾಂ, ಇದಿರಬಾರ್ದು. ಆದ್ಯ, ನೀನು ನನ್ನ ಸೊತ್ತು ನೀನು. ಇದಿರಬಾರ್ದು. ನೀನು ವಿಕ್ಕಿ ಹೆಂಡತಿ ಆಗಬೇಕಾಗಿರೋಳು, ಇವನು ಹೆಂಡತಿಯಲ್ಲ. ಇರಬಾರ್ದು. ನಿನಗೂ ಈ ಅಮ್ಮೆಂಗೂ ಮದುವೆ ನಡೆದೇ ಇಲ್ಲ ಅಂತ ತಿಳ್ಕೊಬಿಡು. ಹಾಂ, ಮದುವೆ ಆಗಿಲ್ಲ. ನಿನಗೂ ಅವನಿಗೂ ಮದುವೆ ಆಗಿಲ್ಲ. ನನ್ನವಳು ಈ ತಾಳಿ ಕಿತ್ಬಿಟ್ಟು ನಾನು ಹೊಸ ತಾಳಿ ಕಟ್ತೀನಿ. ಬಾ. ಇವತ್ತಿಂದ ಆದ್ಯ ನನ್ನ ಹೆಂಡತಿ. ಇಷ್ಟು ದಿನ ಸಹಿಸ್ಕೊಂಡಿದ್ದಾಗ ಇನ್ನು ಮುಂದೆ ನಾನು ಸಹಿಸ್ಕೊಳ್ಳಲ್ಲ. ಆದ್ಯನ ಟಚ್ ಮಾಡೋಕ್ಕೂ ಬಿಡಲ್ಲ ನಾನು. ಮಾಮ್, ನೋಡಿ ಮಾಮ್, ನಮ್ಮನೆಗೆ ಬಂದು ನಮ್ಮನ್ನು ಎದುರಿಸ್ತಾ ಇದ್ದಾನೆ, ದ್ರೋಹಿ. ಹಾ ಮಾಮ್, ನಮ್ಮನೆ ಹುಡುಗಿನ ಎತ್ತಾಕೊಂಡು ಹೋಗಿ ಅವಳನ್ನ ಮದುವೆ ಆದ್ರೆ ಇಡೀ ನಮ್ಮ ಆಸ್ತಿ ಎಲ್ಲ ಇವಂದಾಗುತ್ತೆ ಅಂತ ಸ್ಕೆಚ್ ಹಾಕಿದ್ದಾನೆ ಈ ಲೋಫರ್. ಆದ್ಯ, ಮಾತಾಡ್ಬೇಡ ನೀನು. ಇಷ್ಟು ದಿನ ನೀನ್ ಮಾತಾಡ್ತಿದ್ದೆ, ನಾನ್ ಕೇಳಿಸ್ಕೊತಿದ್ದೆ. ಇನ್ ಮುಂದೆ ನಾನ್ ಮಾತ್ರ ಮಾತಾಡ್ತೀನಿ, ನೀನ್ ಕೇಳಿಸ್ಕೊತಾ ಇರ್ಬೇಕಷ್ಟೇ. ಆದ್ಯ, ನೀನ್ ನಿಜವಾಗ್ಲೂ ನನ್ನ ತಂಗಿನೇನಾ? ಇಷ್ಟೊಂದು ಬದಲಾಗ್ಬಿಟ್ಯಾ? ಅದು ವಿಕ್ಕಿಗೆ ಹೊಡೆಯಷ್ಟು ಧೈರ್ಯ ಬಂತ? ಅಣ್ಣ ನಾನು ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕಣ್ಣ. ಇನ್ನೇನು ಉಳಿದಿದೆ ಮಾತಾಡೋದಕ್ಕೆ? ಇಲ್ಲ, ನಾನು ಮಾತಾಡ್ಬೇಕು. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ.